ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇವಾಗ ಮಕ್ಕಳು ಹಸುವನ್ನ ನೀವು ಕೊಡೋದು ಒಂದು 5 ರೂಪಾಯಿ 10 ರೂಪಾಯಿದಿಂದ ಅವ್ರು ತಿನ್ನೋ ಈ ಕುರ್ಕುರೆ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಇದ್ರಾಗಿರೋದು ಬರೀ ರೈಸ್ ಮತ್ತೆ ಹಾಲು ಅಲ್ಲ. ಸೊ ಇದು ಒಂದು ಕೆಮಿಕಲ್. ಸೊ ಇದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪಾಮ್ ಆಯಿಲ್ ನ ಹೈ ಟೆಂಪರೇಚರ್ ನ ಫ್ರೈ ಮಾಡಿರ್ತಾರ. ಸೊ ಇದರಿಂದ ಹಾರ್ಟ್ ಮತ್ತು ಫ್ಯಾಟಿ ಲಿವರ್ ಅಂತ ಸಮಸ್ಯೆ ಹೆಚ್ಚಾಗ್ತಾವ. ಸೊ ಇದ್ರಾಗಿರೋ ಫ್ಲೇವರ್ ಎನ್ಹಾನ್ಸರ್ 631 ಮತ್ತು 627 ಇದು ಬಾಯಿಗೆ ರುಚಿ ಬರಂಗ್ ಮಾಡಿ ಮಕ್ಕಳು ಇದು ಜಾಸ್ತಿ ತಿಂದು ಅವ್ರು ಊಟ ಸೋಕೆ ಸರಿ ಮಾಡಲ್ಲ, ಅದರಿಂದ ಇದಕ್ಕೆ ಎಡಿಕ್ಟ್ನು ಆಗ್ತಾರ ಅವ್ರು. ಸೊ ಇದ್ರಾಗಿರೋ ಅಸಿಡಿಟಿ ರೆಗ್ಯುಲೇಟರ್ 330 ಮತ್ತು 296 ಇದು ಹೊಟ್ಟೆ ಮೇಲೆ ಅಸಿಡಿಟಿ, ಗ್ಯಾಸ್ ಈ ರೀತಿ ಮಕ್ಕಳಿಗೆ ಸೃಷ್ಟಿ ಮಾಡ್ತದ. ಅದೇ ಅಷ್ಟೇ ಅಲ್ಲ, ಇದ್ರಾಗಿರೋ ಸಿಲಿಕಾನ್ ಡೈಆಕ್ಸೈಡ್ INS 551 ಇದು ದೇಹಕ್ಕೆ ಬೇಡಾದ ಲೋಡ್ ಸೃಷ್ಟಿ ಮಾಡಿ ಇದು ಕಿಡ್ನಿ ಮೇಲೆ ಡೈರೆಕ್ಟ್ ಎಫೆಕ್ಟ್ ಬೀಳ್ತದ. ಅಷ್ಟೇ ಅಲ್ಲ, ಸೊ ಇವೆಲ್ಲ ಕೆಮಿಕಲ್ ಜೊತೆ ಮಕ್ಕಳು ಇದೇ ಕುರ್ಕುರೆ ಚಿಪ್ಸ್ ನ ದಿನ ತಿಂತ ಹೋದ್ರ ಅವ್ರಿಗೆ ಇಮ್ಯುನಿಟಿ ಲೋ ಆಗ್ತದ, ಡಯಾಬಿಟೀಸ್ ಬರುತ್ತಾ, ಮತ್ತೆ ಕಾನ್ಸಂಟ್ರೇಷನ್ ವೀಕ್ ಆಗ್ತದ, ಅವ್ರಿಗೆ ಜಾಸ್ತಿ ಎಡಿಕ್ಷನ್ ಜಾಸ್ತಿ ಆಗ್ತದ ಈ ರೀತಿ ವಸ್ತುಗಳದು. ಸೊ ಅದಕ್ಕೆ ಈ ರೀತಿ ವಸ್ತುಗಳನ್ನ ಕೊಡ್ಬೇಡ್ರಿ, ನಿಮ್ಮ ಮಕ್ಕಳು ಹೆಲ್ದಿ ಇರ್ಲಿ. ಸೊ ಈ ರೀತಿ ಜಂಕ್ ಫುಡ್ ಎಲ್ಲ ನಮ್ಮ ಮಕ್ಕಳು ಈಗ ಎಡಿಕ್ಟ್ ಆದ್ರ ಅವ್ರಿಗೆ ಒಳಗಡೆ ಸಮಸ್ಯೆ, ದೇಹದ ಒಳಗಡೆ ಸಮಸ್ಯೆ ಜಾಸ್ತಿ ಆಗ್ತಾವ. ಅನ್ಹೆಲ್ದಿ ಡೈಟಿಗೆ ಎಡಿಕ್ಟ್ ಆದ್ರ ಅವ್ರಿಗೆ ಗಾಲ್ ಬ್ಲಾಡರ್ ಅಂತ ಸ್ಟೋನ್ ಆಗ್ತದ, ಬಹಳಷ್ಟು ಸಮಸ್ಯೆ ಬರ್ತಾವ. ಅದ್ರ ಬದಲಿ ಒಂದು ಮನೆಯಲ್ಲೇ ಒಂದು ಚೂಡ ಆಗಿರ್ಬೋದು, ಒಂದು ಮಕಾನ ಅಥವಾ ರೋಸ್ಟೆಡ್ ಆಲ್ಮಂಡ್ಸ್, ಪೀನಟ್ಸ್, ಶೇಂಗಾ ಹುರಿದ ಶೇಂಗಾ ಆಗಿರ್ಬೋದು, ಹುರಿದ ಕಡ್ಲೆ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಆರೋಗ್ಯಕರ ಫುಡ್ ನ ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟು ಆರೋಗ್ಯವಾಗಿರ್ರಿ. ಸೊ ಥ್ಯಾಂಕ್ ಯು. ಈ ವಿಡಿಯೋನ ಆದಷ್ಟು ಜನರಿಗೆ ಲೈಕ್, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.